ಇದು ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್. ರಾಜ್ಯ ರಾಜಕಾರಣದ ಪಿನ್ ಟು ಪಿನ್ ಹ್ಯಾಪನಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಮುಂಬೈನಲ್ಲಿ ಟ್ರಬಲ್ ಶೂಟರ್ ಡಿಕೆಶಿ ಅವರ ಎಂಟ್ರಿ ಆಗಿದೆ ಅನ್ನೋದು. ಯಾಕಂದ್ರೆ ಇವತ್ತಿನ ಮೀಟಿಂಗ್ ನಲ್ಲೂ ಕೂಡ ಡಿಕೆ ಶಿವಕುಮಾರ್ ಕಾಣಿಸ್ಕೊಳ್ತಾ ಇಲ್ಲ. ಮುಂಬೈನಲ್ಲಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗಿದೆ ಅನ್ನೋದು. ಮುಂಬೈನ ರೆಸಾರ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ವಾಸ್ತವ್ಯ, ಅದೇ ರೀತಿಯಾಗಿ ಅತೃಪ್ತ ಶಾಸಕರ ಮನವೊಲಿಕೆಗೆ ಸ್ವತಃ ತಾವೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಮುಂಬೈನ ರೆಸಾರ್ಟ್ ನಲ್ಲಿ ಡಿಕೆಶಿ ಅವರ ವಾಸ್ತವ್ಯ ಇದೆ. ಅದೇ ರೀತಿಯಾಗಿ ಅತೃಪ್ತ ಶಾಸಕರನ್ನ ಮನವೊಲಿಸುವುದಕ್ಕೆ ಡಿಕೆ ಶಿವಕುಮಾರ್ ಈಗ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಅವರ ಮಾತಿನಲ್ಲಿದ್ದಂತ ಆ ಕಾನ್ಫಿಡೆನ್ಸ್ ಅನ್ನ ಗಮನಿಸಿದ್ರೆ ಮೋಸ್ಟ್ಲಿ ಡಿಕೆ ಶಿವಕುಮಾರ್ ಅವರ ಮೇಲೆ ಭರವಸೆ ಇದೆ. ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡ್ ಬರ್ತಾರೆ ಅನ್ನೋ ಒಂದು ಭರವಸೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗಿರೋದು. ಅತೃಪ್ತರ ಮನವೊಲಿಸಿ ವಾಪಸ್ ಕರೆತರೋದಕ್ಕೆ ಈಗ ಡಿಕೆ ಶಿವಕುಮಾರೇ ಸರಿಯಾದಂತ ವ್ಯಕ್ತಿ ಅನ್ನೋ ರೀತಿಯಾಗಿ ಈಗ ಮತ್ತೊಮ್ಮೆ ಸಂಕಷ್ಟದಲ್ಲಿ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ನಗನಗ್ತಾಯಿಂದ ಹತ್ಕೊಂಡು ಓಡಾಡ್ಬೇಕಾ ನಾನು? ಏನಿದೆ ಪರಿಸ್ಥಿತಿ ನನಗಿಂತ ನಿಮ್ಗೆ ಗೊತ್ತಿದೆಯಾ? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋವನಿಗೆ ಒಂದೊಂದು ನಿಮಿಷದಲ್ಲಿ ಏನ್ ನಡೀತಿದೆ ನನಗೇನು ಗೊತ್ತಿಲ್ಲ. ನೀವು ಈ ಎಪಿಸೋಡ್ಗಳೇನು ಮಾಡ್ತಾ ಇದ್ರಿ, ಒಂದು ವಾಸ್ತವಾಂಶಕ್ಕಿಲ್ಲದೆ ಇರ್ತಕ್ಕಂಥ ಎಪಿಸೋಡ್ಗಳು ಮಾಡ್ಕೊಂಡು ಕೂತಿದ್ದೀರಿ. ಮುಂದಿನ ದಿನಗಳಲ್ಲಿ ಕನ್ನಡದ ಚಾನೆಲ್ಗಳ ಬಗ್ಗೆ, ನ್ಯೂಸ್ ಚಾನೆಲ್ಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನ ತಗೋತಾರೆ. ನೀವು ಈ ತರ ಹೋಗ್ತಾ ಇರ್ತಕ್ಕಂಥದ್ದು ನಿಮ್ಮ ಕ್ರೆಡಿಬಿಲಿಟಿ, ಅವರ್ ಕನ್ನಡ ಲೋಕಲ್ ಚಾನೆಲ್ಸ್ credibility will going to totally spoiled by yourself. Sir, you are speaking to not with politicians. Sir, Congress to MLS. Are they coming today? ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ, ಅವರು ಆರಾಮಾಗಿದ್ದಾರಲ್ಲಿ. ಅದರಿಂದ ನಮ್ಮ ಮಾಧ್ಯಮದ, ಕನ್ನಡ ಮಾಧ್ಯಮದ ಮಿತ್ರಗಳಿಗೆ ಹೇಳ್ತಕ್ಕಂಥದ್ದು, ನೀವು ಫೂಲ್ ಆಗೋದಷ್ಟೇ ಅಲ್ಲ, ನಾಡಿನ ಜನತೆಯನ್ನು ಫೂಲ್ ಮಾಡಬೇಡಿ. ಪಾಪ ಅವ್ರು ಯಾರ BTV ಆಂಕರ್ ಹೇಳದ್ ನೋಡ್ತೀನಿ, ಪಾಪ ನನಗೆ ಅಯ್ಯೋ ಅನ್ನಿಸ್ತು. ಕುಮಾರಸ್ವಾಮಿ ಅವರು ನಗ್ತಾ ಬಂದ್ರು, ನಗ್ತಾ ಹೋದ್ರು. ಅವ್ರೇನು ನೀವ್ ಯಾಕೆ ಬಂದಿದ್ದೀರಿ, ಊರ್ಗ್ ಹೋಗ್ಬಿಟ್ಟು ಕೇರಳಗೆ ಹೋಗಿ, ಡೆಲ್ಲಿಗೆ ಹೋಗಿ ಇದೆಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪತ್ರಿಕೋದ್ಯಮದ ಕ್ರೆಡಿಬಿಲಿಟಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೀರಾ? ಸಂಕ್ರಾಂತಿ ಆಚರಣೆ ಮಾಡಿದ್ರ? ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಎಲ್ಲರೂ ತಮ್ಮ ಸಂಪರ್ಕದಲ್ಲಿ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಇರ್ಲಿ ಬನ್ನಿ ನೋಡೋಣ ಏನೇನಾಗುತ್ತೆ. ದಿನಗಳು ಡೆಡ್ ಲೈನ್ಗಳು ನೀವು ಕಟ್ಕೊಂಡಿದ್ದೀರಿ. ಅದೆಂತೋ ರಾಷ್ಟ್ರಪತಿ ಆಡಳಿತ, ಅದೆಂತೋ ಯಡಿಯೂರಪ್ಪನವ್ರಿಗೆ ಏನೋ ಹಾರ್ಸ್ ಟ್ರೇಡಿಂಗ್ ಅಂತ ಹೇಳಿ ಹಾರ್ಸ್ ಟ್ರೇಡಿಂಗ್ ಮಾಡ್ತಿರೋರು ಬಿಜೆಪಿ ಅವರು. ಹಾರ್ಸ್ ಟ್ರೇಡಿಂಗ್ ಹೆಸರಿನಲ್ಲಿ ರಾಜ್ಯಪಾಲರ ಆಡಳಿತ ತಂದು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ತೀರ್ಮಾನ ತಗೋತಾರೆ. ಇವೆಲ್ಲ ನೀವೇ ತೀರ್ಪು ಕೊಟ್ಕೊಂಡು ಹೊರಟಿದ್ದೀರಿ. ನಮ್ಮ ರಾಜ್ಯದ ಮಾಧ್ಯಮದ ಮಿತ್ರರುಗಳು ಒಂದು ಹೇಳ್ತೀನಿ, ಒಂದು ಟಾಲರೆನ್ಸ್ಗೂ ಒಂದು ಲಿಮಿಟೇಷನ್ ಇದೆ. ತಾಳ್ಮೆ ಅನ್ನೋದಕ್ಕೆ ತಾಳ್ಮೆ ಪರೀಕ್ಷೆ ಮಾಡ್ಕೊತಿರೋರು ನೀವು ಮಾಡ್ತಾ ಇದ್ದೀರಿ ಮಾಧ್ಯಮದ ಮಿತ್ರರು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲರೂ ನಾವು ಆರಾಮಾಗಿದ್ದೀವಿ. ನೀವು ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ರಾಜ್ಯದ ಜನತೆಗೆ ಟೆನ್ಷನ್ ಕೊಡ್ತಾ ಇದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಇದ್ದಾರೆ. ನಿಮ್ ಜೊತೆ ಮಾತನಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ ಎಲ್ಲ. ನಾನು 3 ದಿವಸದಿಂದ ಹೇಳಿದ್ದೇನೆ, ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿಯೊಂದು ನಾಟಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ಯಾರ್ಯಾರಿಗೆ ಏನ್ ರಕ್ಷಣೆ ಕೊಡಬೇಕು, ಯಾರಿಗೆ ಗೌರವಿತವಾಗಿ ನಾವು ನಡೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಏನ್ ತೀರ್ಮಾನ ತಗೋಬೇಕಾಗಿದೆ ಅದ್ ನಾನು ತಗೋತೀನಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ನಾನು ವೇಣುಗೋಪಾಲ್ ಜೊತೆನಲ್ಲಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆನಲ್ಲಿ ಹುಡುಗಾಟಿಕೆ ಆಡಕ್ಕಾಗತ್ತಾ? ಯಾವ್ದು ನಿಮ್ ಚಾನೆಲ್ಗಳಲ್ಲಿ ಹೊಡಿತಿರಲ್ಲ. ಕುಮಾರಸ್ವಾಮಿ ಅವರು ಏನ್ ಇಷ್ಟು ಕೇವಲವಾಗಿ ತಗೊಂಡ್ಬಿಟ್ಟವ್ರೆ? ನೀವ್ಯಾಕೆ ಬಂದಿದ್ದೀರಿ? ಡೆಲ್ಲಿಗೆ ಹೋಗಿ ಅಂದ್ರು, ಇದೆಲ್ಲ ಕೇರಳಗೆ ಹೋಗಿ ಅಂದ್ರು.
He is actually the responsible person. They have given an assignment as the in charge secretary of Karnataka. He is here. ನಾನು ಅಷ್ಟು ಉದ್ದಟತನ ತೋರಿಸ್ತಕ್ಕಂಥವನಲ್ಲ, ಬಟ್ ಇರ್ತಕ್ಕಂಥ ಫ್ಯಾಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು. ಬಟ್ ಕಾಂಗ್ರೆಸ್ನ ಬಿಜೆಪಿ ಶಾಸಕರನ್ನ ಕೂಡಾಕೊಂಡಿದ್ದಾರಲ್ಲ ಸರ್ 3 ಜನ. ಈಗ ಅದನ್ನ ಅವ್ರನ್ನ ಕೇಳಬೇಕು. ಬಿಜೆಪಿ ಶಾಸಕರನ್ನ ಪ್ರೀತಿಯಿಂದ ಕೂಡಾಕೊಂಡಿದ್ದಾರೋ ಇಲ್ಲ ಸಂಕ್ರಾಂತಿ ಆಚರಣೆ ಮಾಡ್ಲಿಕ್ಕೆ ಡೆಲ್ಲಿ ಕೂಡಾಕೊಂಡಿದ್ದಾರೋ ಅದನ್ನ ಯಡಿಯೂರಪ್ಪನವ್ರು ಹೇಳ್ಬೇಕು. ನಾನೇ ಕೇಳಿ ಯಡಿಯೂರಪ್ಪ ನೀವು ಆಪರೇಷನ್ ಮಾಡ್ತೀರಿ ಅಂತ ಬೈದಿಂದ ನೆಸರಿ ಫಾರ್ ಮಿ ಟು ಗೋ ಫಾರ್ ಆಪರೇಷನ್ ಆಫ್ ಬಿಜೆಪಿ MLA. My number is actually sufficient number is there with me. Why I have to operate with BJP MLAs? Everything is okay now, sir. Everything is under control. Don't worry. Yes, sir. Cool ಆಗಿದ್ದೀರಿ ಅನ್ಸುತ್ತೆ. Yes, sir. Thank you. ಎಸ್ ಸಿಎಂ ಅವರು ಮಾತನಾಡುವಂತ ರಿಯಾಕ್ಷನ್ ಅನ್ನು ನೋಡಿದ್ರೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ನನಗೆ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಅವರು ಯಾಕೆ ಅಲ್ಲಿ ಕೂಡಾಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ನನಗೆ ಆಪರೇಷನ್ ಮಾಡುವಂತ ಯಾವುದೇ ಅಗತ್ಯ ಇಲ್ಲ. ಜೊತೆಗೆ ಮಾಧ್ಯಮಗಳ ಮೇಲೆ ಸಿಎಂ ಅವರು ಗರಂ ಆಗಿರೋದು, ಯಾರ ಸಲಹೆಯಿಂದಲೂ ನಾನು ರಾಜಕೀಯ ಮಾಡಬೇಕಾಗಿಲ್ಲ. ಮಾಧ್ಯಮಗಳ ಮೇಲೆ ಸಿಎಂ ಅವರು ಮತ್ತೊಮ್ಮೆ ಗರಂ ಆಗಿರುವಂತಹ ಪ್ರಸಂಗ ಇದು. ನಾವೇ ಬಿಜೆಪಿಯವ್ರನ್ನ ಹೋಟೆಲ್ ಅಲ್ಲಿ ಆರಾಮಾಗಿ ಇರಿ ಅಂತ ಹೇಳಿದ್ದೀವಿ. ಮಾಧ್ಯಮಗಳ ಮೇಲೆ ಸಿಎಂ ಅವರು ಗರಂ ಆಗಿದ್ದಾರೆ. ನೀವೇ ಊಹಾಪೋಹಗಳನ್ನ ಮಾಡ್ಕೊಂಡು ಹೇಳ್ತಾ ಇದ್ದೀರಿ. ಆದ್ರೆ ಎಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಯಾರ ಸಲಹೆಯನ್ನ ಪಡೆದು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ಇನ್ನು ಬಿಜೆಪಿಯ ಶಾಸಕರ ಬಗ್ಗೆ ಕೂಡ ಸಿಎಂ ಅವರು ಮಾತಾಡ್ತಾ ಹೇಳ್ತಾರೆ. ಅವರು ಆರಾಮಾಗಿ ಅಲ್ಲಿ ಸಂಕ್ರಾಂತಿ ಮಾಡ್ತಿದಾರೋ ಅಥವಾ ರೆಸ್ಟ್ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾನಂತೂ ಫುಲ್ ಆರಾಮಾಗಿದ್ದೇನೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಎಲ್ಲರೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ವಾಪಸ್ ಕರೆ ತರ್ತೇವೆ ಎಲ್ಲರನ್ನೂ ಕೂಡ. ಇದು HDK ಅವರ ಮಾತು. ಜೊತೆಗೆ ನಾನೇನಿಲ್ಲಿ ಹುಡುಗಾಟ ಮಾಡೋದಕ್ಕೆ ಸಿಎಂ ಆಗಿದ್ದೀನ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಿದ್ದಾರೆ. ನಾನು ಆರಾಮಾಗಿದ್ದೀನಿ. JDS ವರಿಷ್ಠ ನಮ್ಮ ತಂದೆ ದೇವೇಗೌಡರು ಕೂಡ ಆರಾಮಾಗಿದ್ದಾರೆ. ಸಂಕ್ರಾಂತಿ ಹಬ್ಬವನ್ನ ಬಹಳ ಆರಾಮಾಗಿ ಆಚರಣೆ ಮಾಡಿದೆ ಅಂತ ಕೂಡ HD ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಿಜೆಪಿ ಅವರಿಗೆ ಸಂಬಂಧಪಟ್ಟಿದ್ದು ಯಾಕೆ 104 ಜನರಲ್ಲಿ ಕೂಡ ಹಾಕಿದಾರೋ ಗೊತ್ತಿಲ್ಲ. ಅದನ್ನ BSY ಅವರೇ ಉತ್ತರ ಕೊಡ್ಬೇಕು ಅದಕ್ಕೆ. ಅದೇ ರೀತಿಯಾಗಿ ನಾವೇ ಹೇಳಿದೀವಿ ಅಂತ ಕೂಡ ಒಂದು ರೀತಿಯಾಗಿ ವ್ಯಂಗ್ಯವಾಗಿ ಅಲ್ಲಿ ಹೇಳಿದ್ರು. ಅಲ್ಲೇ ಆರಾಮಾಗಿರ್ಲಿ ಅಂತ ನಾವೇ ಹೇಳಿರೋದು, ಕೂಲಾಗಿರಿ ಅಂತ ಬಿಜೆಪಿಯ ಶಾಸಕರಿಗೆ ಅಂತ. ಆ ಮೂಲಕ ಆಲ್ ಇಸ್ ವೆಲ್, ಯಾವುದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಎಲ್ಲರೂ ಕೂಡ ವಾಪಸ್ ಬರ್ತಾರೆ. ಅದೇ ರೀತಿಯಾಗಿ KC ವೇಣುಗೋಪಾಲ್ ಅವ್ರ ಜೊತೆ ಕೂಡ ಮಾತನಾಡಿದೀನಿ ಅಂತ ಹೇಳಿದ್ರು. ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ. ಅವ್ರು ಆರಾಮಾಗಿದ್ದಾರಲ್ಲಿ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಎಲ್ಲರೂ ಇರ್ಲಿ ಬನ್ನಿ ನೋಡೋಣ ಏನೇನಾಗುತ್ತೆ ದಿನಗಳು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲರೂ ನಾವು ಆರಾಮಾಗಿದ್ದೀವಿ. ನೀವು ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ರಾಜ್ಯದ ಜನತೆಗೆ ಟೆನ್ಷನ್ ಕೊಡ್ತಾ ಇದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವ್ರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಇದ್ದಾರೆ. ನಿಮ್ ಜೊತೆ ಮಾತನಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ ಎಲ್ಲ. ನಾನು 3 ದಿವಸದಿಂದ ಹೇಳಿದ್ದೇನೆ ನನ್ನ ಸಂಪರ್ಕದಲ್ಲಿದ್ದಾರೆ. ಪ್ರತಿಯೊಂದು ನಾಟಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ಯಾರ್ಯಾರಿಗೆ ಏನ್ ರಕ್ಷಣೆ ಕೊಡಬೇಕು, ಯಾರಿಗೆ ಗೌರವಿತವಾಗಿ ನಾವು ನಡೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಏನ್ ತೀರ್ಮಾನ ತಗೋಬೇಕಾಗಿದೆ ಅದು ನಾನು ತಗೋತೀನಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ನಾನು ವೇಣುಗೋಪಾಲ್ ಜೊತೆನಲ್ಲಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆನಲ್ಲಿ ಹುಡುಗಾಟಿಕೆ ಆಡಕ್ಕಾಗತ್ತಾ? ಯಾವ್ದು ನಿಮ್ ಚಾನೆಲ್ಗಳಲ್ಲಿ ಹೊಡಿತಿರಲ್ಲ. ಕುಮಾರಸ್ವಾಮಿ ಅವರು ಏನ್ ಇಷ್ಟು ಕೇವಲವಾಗಿ ತಗೊಂಡ್ಬಿಟ್ಟವ್ರೆ. ನೀವ್ಯಾಕೆ ಬಂದಿದ್ದೀರಿ? ಡೆಲ್ಲಿಗೆ ಹೋಗಿ ಅಂದ್ರು, ಇದೆಲ್ಲ ಕೇರಳಗೆ ಹೋಗಿ ಅಂದ್ರು. ಈಸ್ ಆಕ್ಚುಲಿ ದ ರೆಸ್ಪಾನ್ಸಿಬಲ್ ಪರ್ಸನ್. ದೇವ್ ಗಿವನ್ ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ. ಅವ್ರು ಆರಾಮಾಗಿದ್ದಾರಲ್ಲಿ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ.
ವಿಷಯಗಳು ತಿಳ್ಕೊತೀನಿ ಎಲ್ಲರೂ ತಮ್ಮ ಸಂಪರ್ಕದಲ್ಲಿ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಇರ್ಲಿ ಬನ್ನಿ ನೋಡೋಣ ಏನೇನಾಗುತ್ತೆ ದಿನಗಳು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಆರಾಮಾಗೇ ಇದ್ದಾರೆ. ಎಲ್ಲಾರು ನಾವು ಆರಾಮಾಗಿದ್ದೀವಿ. ನೀವು ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ರಾಜ್ಯದ ಜನತೆಗೆ ಟೆನ್ಷನ್ ಕೊಡ್ತಾ ಇದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವ್ರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್. ಇನ್ನೊಂದ್ ಕಡೆ ಬಿಜೆಪಿಯ ರೆಸಾರ್ಟ್ ರಾಜಕಾರಣಕ್ಕೆ ಆ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಹರಿಯಾಣದ ರೆಸಾರ್ಟ್ ಬಳಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಅಲ್ಲಿ ಧರಣಿ ಆಗ್ತಾ ಇದೆ. ಹರಿಯಾಣದ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಬೀದಿಗಿಳಿದು ಅಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರಿ. ಬಿಜೆಪಿಯ ಕುದುರೆ ವ್ಯಾಪಾರದ ವಿರುದ್ಧ ಅವರು ಧಿಕ್ಕಾರಗಳನ್ನು ಕೂಗ್ತಾ ಅಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಹರಿಯಾಣದಿಂದ ಈಗ ಯಾವ ರೀತಿಯಾಗಿ ಪ್ರತಿಭಟನೆ ಈಗ ಆರಂಭ ಆಗಿದೆ ಅನ್ನೋದು, ಎಷ್ಟೊತ್ತಿಗೆ ಆರಂಭ ಆಯಿತು ಧರಣೀಶ್, ಏನಾಗ್ತಿದೆ ಸದ್ಯಕ್ಕೆ? ಅವಿನಾಶ್, ಈಗಷ್ಟೇ ಇಲ್ಲಿ ಪ್ರತಿಭಟನೆ ಆರಂಭ ಆಗಿದೆ. ಬಿಜೆಪಿಯ ರೆಸಾರ್ಟ್ ರಾಜಕಾರಣವನ್ನ ವಿರೋಧಿಸಿ ಹರಿಯಾಣ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಕ್ಯಾಮರಾ ಪರ್ಸನ್ ಪ್ರಕಾಶ್ ಗುಪ್ತಾ ಈಗ ಈ ಪ್ರತಿಭಟನಾ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತೀವಿ ಏನು ಅಂತಂದ್ರೆ, ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕೊಲ್ತಾ ಇದೆ, ಕುದುರೆ ವ್ಯಾಪಾರವನ್ನ ಮಾಡ್ತಿದೆ, ಶಾಸಕರ ಖರೀದಿಯನ್ನ ಮಾಡ್ತಿದೆ ಅಂತೇಳಿ ಆರೋಪಿಸ್ತಿದ್ದಾರೆ. ಆರೋಪಿಸಿ ಇವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಈಗ ಏನೋ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಈಗ ಬಿಜೆಪಿ ಕಾರ್ಯಕರ್ತರನ್ನ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಮತ್ತು ಅವರು ಈ ಮುಖಾಂತರ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡೋಣ. कर्नाटक के अंदर बहुत अच्छी जनता की चुनी हुई सरकार वहां पे चल रही है. अच्छी वहां पे सरकार दी जा रही है कांग्रेस और देवगौड़ा जी के साथ मिलकर. यहाँ पे भाजपा अपनी शक्तियों पे, अपनी ताकत के बलबूते उस सरकार को गिराना चाहती है. यहाँ पे विधायकों को लाके हुए कैद किया हुआ है, हम उसको कैद कह रहे हैं. आप क्या कहना चाहते हैं? हम ये कहना चाहते हैं कि ये जो भाजपा का धन बल के जरिए सरकारों को गिराने का जो षड्यंत्र है, उसका कांग्रेस पार्टी विरोध करती है. आप कैसे करोगे प्रोटेस्ट? हम कर रहे हैं ना, हम कोशिश करेंगे, हम जाएंगे वहां तक. अगर पुलिस छोड़ेगा क्या? है पुलिस छोड़ेगा क्या उधर? पुलिस आएगी तो उसका देखेंगे ना. पुलिस आएगी उसका देखेंगे. हम शांति तरह से प्रदर्शन कर रहे हैं ना. हम इसमें उग्र नहीं, बहुत शांति रूप से अपना विरोध जता रहे हैं हम यहाँ. इसमें हरियाणा गवर्नमेंट का हिस्सा क्या है? किस चीज में? हरियाणा गवर्नमेंट उनको पूरी तरह से प्रोटेक्शन दे रही है. उस षड्यंत्र को, उस भ्रष्टाचार को हरियाणा सरकार अपना प्रोटेक्शन दे रही है. आप मोदी और अमित शाह को भी धिक्कार घोषणा कर रहा है, क्यों? ये सब उन्हीं का रचा हुआ षड्यंत्र है. उन लोगों के पास ये पुराने उस तरह के लोग हैं, पुरानी एक जमात है, इस तरह के कल्चर से राजनीति से वो निकल के आए हैं. वो उस तरह की राजनीति को पूरे देश में, हर प्रदेश में लाना चाहते हैं. वो कांग्रेस उसको होने नहीं देगी. जनसमर्थन को हट चुका है उनका. ಇವಿಷ್ಟು ಏನೋ ಪ್ರತಿಭಟನಾ ನಿರತರ ಮಾತುಗಳು. ಈಗ ಇವರು ಏನೋ ಈ ರೆಸಾರ್ಟ್ನ ಒಳಗಡೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ಇಲ್ಲಿ ಇವರ ರೆಸಾರ್ಟ್ ಹೋಗುವಂತ ಸಂದರ್ಭದಲ್ಲಿ ಇವ್ರನ್ನ ಪೊಲೀಸ್ನವರು ತಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ.